ಫ್ರೆಂಡ್ಸ್, ತುಂಬ ಜನರಿಗೆ ಗಾರ್ಡನಲ್ಲಿ ಯಾವ ಟೈಮಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಕನ್ಫ್ಯೂಷನ್ ಇರುತ್ತೆ. ಹಾಗಾದರೆ ಈ ಫೆಬ್ರವರಿ ತಿಂಗಳಲ್ಲಿ ಏನೇನು ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ನಿಮಗೂ ಕೂಡ ಇದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿಬಿಡಿ, ಯಾಕಂದರೆ ನಿಮ್ಮ ಒಂದು ಲೈಕ್ ನನಗೆ ತುಂಬಾ ಖುಷಿ ಕೊಡುತ್ತೆ. ಮತ್ತಷ್ಟು ಹೊಸ ವಿಡಿಯೋಗಳನ್ನು ತರಲಿಕ್ಕೆ ನನಗೆ ಸ್ಫೂರ್ತಿ ಬರುತ್ತೆ. ನೋಡ್ಬೋದು, ಗುಲಾಬಿ ಗಿಡಗಳಲ್ಲಿ ತುಂಬ ಹೂ ಬಿಟ್ಟಿತ್ತು. ಆದರೆ ಹೂವಾಗಿ ಮುಗಿದ ಮೇಲೆ ಕಟ್ ಮಾಡಿದ್ದೆ. ಆಗ ಚೆನ್ನಾಗಿ ಚಿಗುರು ಬರ್ತಾಯಿತ್ತು. ಕುರಿ ಬಂದು ತಿಂದುಬಿಡ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಯಾವ ರೀತಿ ಮೆಡಿಸಿನ್ ಮಾಡ್ತೀನಿ ಅಂತ ಹೇಳ್ತೀನಿ. ನೋಡ್ಬೋದು, ಇದು ನಾನು ಮೀಶೋದಿಂದ ತಂದಿರೋವಂಥ ಗುಲಾಬಿ ಗಿಡ ತುಂಬ ಚೆನ್ನಾಗಿ ಚಿಗುರು ಬರ್ತಾ ಇದೆ. ಈ ಟೈಮಲ್ಲಿ ನಾವು ಈ ರೀತಿ ನರ್ಸರಿಯಿಂದ ಆಗಲಿ ಅಥವಾ ಎಲ್ಲಿಂದಾದರೂ ಗುಲಾಬಿ ಗಿಡಗಳನ್ನು ತಂದು ಬೆಳೆಸ್ಕೊಳ್ಳೋಕೆ ತುಂಬಾ ಒಳ್ಳೆಯ ಟೈಮು. ಮತ್ತು ನೀವು ಇನ್ನೂ ರಿಪೋರ್ಟಿಂಗ್ ಮಾಡಿಲ್ಲ ಅನ್ನೋದಾದರೆ ಕೂಡ ಈ ಟೈಮಲ್ಲಿ ರಿಪೋರ್ಟಿಂಗ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಕಟಿಂಗ್ ಕೂಡ ಈ ಟೈಮಲ್ಲಿ ಹಾಕಿದರೆ ಚೆನ್ನಾಗಿ ಚಿಗುರು ಬರುತ್ತೆ. ತುಂಬ ಜನರ ಕ್ವಶನ್, ನಾನು ಹೇಗೆ ಕಟಿಂಗ್ ಹಾಕಿದರೂ ಬರಲ್ಲ ಅಂತ. ಅದು ನಾವು ಹಾಕೋ ಟೈಮು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈ ಟೈಮಲ್ಲಿ ಕಟಿಂಗನ್ನು ಹಾಕಿ ನೋಡಿ. ಮತ್ತು ಫೆಬ್ರವರಿ ನಂತರ ಹಾಕೋಕ್ಕೆ ಹೋಗಬೇಡಿ. ಹಾಗೆ ದಾಸವಾಳ ಗಿಡದಲ್ಲಿ ಮತ್ತೆ ಚೆನ್ನಾಗಿ ಹೂ ಬರಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಬೇಸಿಗೆ ಮಾರ್ಚ್ ಏಪ್ರಿಲ್ ಎಲ್ಲ ದಾಸವಾಳ ಸೀಸನ್ ಆಗಿರುತ್ತೆ. ಅಂದರೆ ಹೂ ತುಂಬ ಬಿಡಬೇಕು ಅಂದರೆ ನಾವು ಅದರ ಕಟಿಂಗನ್ನು ಈಗಲೇ ಮಾಡಬೇಕು. ಅಂದರೆ ಹಾರ್ಡ್ ಪ್ರೂನಿಂಗ್ ಮಾಡೋದಾದರೆ ಹಾರ್ಡ್ ಪ್ರೂನಿಂಗ್ ಮಾಡ್ಕೊಳ್ಳಿ, ಇಲ್ಲ ಸಾಫ್ಟ್ ಪ್ರೂನಿಂಗ್ ಕೂಡ ಈ ಟೈಮಲ್ಲಿ ಮಾಡ್ಕೋಬೋದು, ಇಲ್ಲ ರಿಪೋರ್ಟಿಂಗ್ ಮಾಡ್ಕೋಬೋದು. ಮತ್ತು ಈ ಎಲ್ಲ ರೀತಿಯ ಕೆಲಸಗಳನ್ನು ಅಂದರೆ ದಾಸವಾಳ ಗಿಡದ ಕೆಲಸಗಳನ್ನು ಅಂದರೆ ನಾವು ಮಣ್ಣನ್ನು ಲೂಸ್ ಮಾಡಿ ಗೊಬ್ಬರಗಳನ್ನು ಹಾಕ್ಕೊಡಿ. ಈ ರೀತಿ ಕೆಲಸಗಳನ್ನೆಲ್ಲ ಮಾಡಿದಾಗ ಅದಕ್ಕೆ ನಾವು ಹೆಚ್ಚು ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಕಟಿಂಗ್ ಮಾಡೋದು ಮತ್ತು ಅದರ ಕೆಳಗಡೆ ಇರುವಂಥ ಕಳೆಗಳನ್ನೆಲ್ಲ ತೆಗೆದೋದಕ್ಕೆ ಗೊಬ್ಬರಗಳನ್ನು ಹಾಕಿ ಕೊಡೋದು, ಮತ್ತು ಫರ್ಟಿಲೈಸರನ್ನು ಹಾಕೋದು, ಅಂದರೆ ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕೋದು. ಈ ಟೈಮಲ್ಲಿ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ದಾಸವಾಳ ಗಿಡದಲ್ಲಿ ಹೂ ಮುಂದಿನ ದಿನಗಳಲ್ಲಿ ಬರಲಿಕ್ಕೆ ಹೆಲ್ಪ್ ಆಗತ್ತೆ. ದಾಸವಾಳ ಗಿಡ ರಿಪೋರ್ಟಿಂಗ್ ಕೂಡ ಈ ಟೈಮಲ್ಲಿ ಮಾಡ್ಕೋಬೋದು ನೀವು. ಮತ್ತು ದಾಸವಾಳ ಗಿಡನ ಕಟಿಂಗ್ ಹಾಕ್ಬೋದಾ ಅಂತ ಕೇಳಿದರೆ, ದಾಸವಾಳ ಗಿಡನ ಈ ಟೈಮಲ್ಲೆಲ್ಲ ಕಟಿಂಗನ್ನು ಹಾಕೋದಾದರೆ ಅಷ್ಟೊಂದು ಚೆನ್ನಾಗಿ ಚಿಗುರು ಬರಲ್ಲ. ನೀವು ಬೇಕಾದರೆ ಪ್ಲಾಸ್ಟಿಕ್ ಕವರ್ ಮುಚ್ಚಿ ಹಾಕೋದಾದರೆ ಈ ಟೈಮಲ್ಲಿ ಅಂದರೆ ನೀವು ಕಟ್ ಮಾಡ್ತೀರಲ್ಲ ಅದನ್ನು ಎಸೆಯೋ ಬದಲು ಅದನ್ನು ಕಟಿಂಗ್ ಕೂಡ ಹಾಕ್ಕೋಬೋದು. ದಾಸವಾಳ ಕಟಿಂಗ್ ಹೆಚ್ಚಾಗಿ ಜೂನ್ ಫಸ್ಟ್ ವಾರದಲ್ಲಿ ನೀವು ಕಟಿಂಗ್ ಹಾಕ್ಕೊಂಡ್ರೆ ಚೆನ್ನಾಗಿ ಚಿಗುರು ಬರುತ್ತೆ. ಮೇ ಎಂಡು ಅಥವಾ ಜೂನ್ ಫಸ್ಟ್ ವಾರದಲ್ಲಿ. ಹಾಗೆ ನೋಡಿ, ಈಗ ನೀವು ಮಲ್ಲಿಗೆ ಗಿಡ ಕೂಡ ಬೇಸಿಗೆಯಲ್ಲಿ ಚೆನ್ನಾಗಿ ಹೂ ಬಿಡುವಂಥ ಗಿಡ ಆಗಿರುತ್ತೆ. ಮಲ್ಲಿಗೆ ಮತ್ತು ಇಗ್ಜೋರಾ ಮತ್ತು ಇನ್ನು ಕೆಲವು ಬೇಸಿಗೆಯಲ್ಲಿ ಹೆಚ್ಚಾಗಿ ಹೂ ಬಿಡೋದು ಅಂದರೆ ಈ ಪೇಪರ್ ಫ್ಲವರು, ಈ ರೀತಿ ಗಿಡಗಳಿಗೆ ಕೂಡ ನೀವು ಇನ್ನೂ ರಿಪೋರ್ಟಿಂಗ್ ಮಾಡಿಲ್ಲ ಅನ್ನೋದಾದರೆ ಈ ಟೈಮಲ್ಲಿ ರಿಪೋರ್ಟಿಂಗ್ ಮಾಡ್ಕೊಳ್ಳಿ, ಇಲ್ಲ ಅದಕ್ಕೆ ಗೊಬ್ಬರಗಳನ್ನು ಹಾಕ್ಕೊಳ್ಳಿ. ಈ ರೀತಿ ಕೆಲಸಗಳನ್ನೆಲ್ಲ ಮಾಡಿದಾಗ ಮುಂದಿನ ದಿನಗಳಲ್ಲಿ ಅದಕ್ಕೆ ಹೆಚ್ಚು ಗ್ರೋತ್ ಬಂದು ಚೆನ್ನಾಗಿ ಹೂ ಬಿಡತ್ತೆ. ನೋಡ್ಬೋದು, ನನ್ನ ದಾಸವಾಳ ಗಿಡ ನಾನು ಕಟಿಂಗ್ ಮಾಡೋ ಅವಶ್ಯಕತೆಯೇ ಇಲ್ಲ. ಮತ್ತೆ ಮಂಗ ಅಥವಾ ಕುರಿ ಏನಾದರೂ ಬಂದು ತಿಂದುಬಿಡತ್ತೆ. ಹಾಗಾಗಿ ನಾನು ಇದನ್ನು ಪ್ರೂನಿಂಗ್ ಮಾಡೋ ಅವಶ್ಯಕತೆಯೇ ಇಲ್ಲ. ನೋಡಿ, ಪ್ರೂನಿಂಗ್ ಮಾಡಿದ್ದಾರೆ ಮಂಗಗಳು. ಇನ್ನು ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ, ಮೊಗ್ಗು ಕೂಡ ಬರ್ತಾ ಇದೆ. ಈಗ ನಾನು ಅದಕ್ಕೆ ಗೊಬ್ಬರಗಳನ್ನು ಹಾಕ್ಕೊಟ್ಟಿದ್ದೆ. ಅದಕ್ಕೆ ಯಾವ ಗೊಬ್ಬರ ಹಾಕ್ಕೊಟ್ಟಿದ್ದೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಗೊಬ್ಬರ ಹಾಕಿ ಅಂದರೆ ಮಣ್ಣನ್ನು ಲೂಸ್ ಮಾಡಿ ಗೊಬ್ಬರ ಹಾಕಿ ಸ್ವಲ್ಪ ಪಾಟಿಂಗ್ಸ್ ಕೂಡ ಹಾಕಿ ಕೊಟ್ಟಿದ್ದೀನಿ. ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಬೇಸಿಗೆನಲ್ಲಿ ನಾವು ಗುಲಾಬಿ ಗಿಡಗಳಿಗೆ ಸ್ವಲ್ಪ ಶೇಡಲ್ಲಿ ಇಡಬೇಕು. ತುಂಬ ಶೇಡಲ್ಲಿ ಇಟ್ಟರೂ ಕೂಡ ಹೂ ಬಿಡಲ್ಲ. ದಾಸವಾಳ ಗಿಡಕ್ಕೆ ತುಂಬ ಬಿಸಿಲು ಬರೋವಂಥ ಜಾಗದಲ್ಲಿ ಇಡಬೇಕು. ಅಂದರೆ 5 ರಿಂದ 6 ಗಂಟೆಗಳ ಕಾಲ ಬಿಸಿಲು ಬರೋವಂಥ ಜಾಗದಲ್ಲಿ ನೀವು ಇದನ್ನು ಇಟ್ಟಾಗ ಹೆಚ್ಚು ಹೂ ಬಿಡತ್ತೆ. ನೋಡ್ಬೋದು, ಇಲ್ಲಿ ನೋಡಿ, ಮಲ್ಲಿಗೆ ಗಿಡ ಕೂಡ ಇನ್ನು ಮೇಲೆ ಚಿಗುರು ಬಂದು ಹೂ ಬಿಡ್ತಾ ಇರುತ್ತೆ. ನೀವು ಪಾಟಲ್ಲಿದ್ದರೆ ಅದಕ್ಕೆ ಗೊಬ್ಬರಗಳನ್ನು ಹಾಕ್ಕೊಡ್ಬೇಕು. ಇಲ್ಲ ಈ ಟೈಮಲ್ಲಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಬೆಸ್ಟ್ ಟೈಮು ಮಲ್ಲಿಗೆ ಗಿಡನ.
ನೋಡ್ಬೋದು ಇಲ್ಲಿ ಚಿಗುರು, ಹೊಸ ಚಿಗುರು ಬರ್ತಾನೇ ಇದೆ. ನಾವು ಬೇಕಾದರೆ ಇದಕ್ಕೆ ಕಟಿಂಗ್ ಕೂಡ ಮಾಡ್ಕೋಬೋದು. ಇನ್ನೂ ಚಿಗುರು ಬಂದಿಲ್ಲ ಆದರೆ ಕಟಿಂಗ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈಗ ಚಿಗುರು ಬರ್ತಾ ಇದೆ ಅಂದರೆ ಹಾಗೆ ಬಿಟ್ಬಿಡಿ. ನೋಡಿ, ನನ್ನ ಮಲ್ಲಿಗೆ ಗಿಡ ಹೂ ಬಿಡ್ತಾ ಇದೆ ಮತ್ತು ಮೊಗ್ಗು ಕೂಡ ಬರ್ತಾ ಇದೆ. ಅದರಲ್ಲಿರೋವಂಥ ಕಳೆಗಳನ್ನೆಲ್ಲ ತೆಗೆದು ಅದಕ್ಕೆ ನಾನು ಸ್ವಲ್ಪ ಗೊಬ್ಬರಗಳನ್ನು ಹಾಕ್ಕೊಡ್ತೀನಿ. ಡ್ರೈ ಗೊಬ್ಬರಗಳನ್ನು ಹಾಕ್ಕೊಟ್ಟಾಗ ಅದು ನಿಧಾನವಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಆ ಗಿಡ ಎಷ್ಟು ಗೊಬ್ಬರ ಹಾಕ್ತೀವೋ ಅಷ್ಟು ಚೆನ್ನಾಗಿ ಚಿಗುರು ಬರುತ್ತೆ. ಗೊಬ್ಬರ ಬೇಕೇ ಬೇಕಲ್ವಾ, ಹಾಗೆ ಲಿಕ್ವಿಡ್ ಕೂಡ ಅಷ್ಟೇ ಚೆನ್ನಾಗಿ ನಾವು ಕೊಡಬೇಕಾಗತ್ತೆ ಗಿಡಕ್ಕೆ. ಡ್ರೈ ಗೊಬ್ಬರ ಕೊಟ್ಟರೆ ಸಾಕಾಗಲ್ಲ, ಲಿಕ್ವಿಡ್ ಕೂಡ ಕೊಡಬೇಕಾಗತ್ತೆ. ಹಾಗೆ ಯಾವುದೇ ಗಿಡ ಆಗಿರ್ಬೋದು, ನನ್ನ ಹತ್ರ ಇರುವಂಥ ಗಿಡಗಳನ್ನು ನಾನಿಲ್ಲಿ ತೋರಿಸ್ಬೋದು, ಹೇಳ್ಬೋದು. ನನ್ನ ಹತ್ರ ಇಲ್ಲದೇ ಇರುವಂಥ ಗಿಡ ಆದರೆ ನನಗಿಲ್ಲಿ ಯಾವುದೋ ಅಂತ ಪರ್ಟಿಕ್ಯುಲರಾಗಿ ಹೇಳೋಕ್ಕೆ ನೆನಪಾಗ್ತಾ ಇಲ್ಲ. ನೀವು ಯಾರಾದರೂ ಕೇಳಿದರೆ ಅದ್ರ ಬಗ್ಗೆ ಹೇಳ್ತೀನಿ. ಆದರೆ ಫೆಬ್ರವರಿ ಟೈಮಲ್ಲಿ ನೀವು ಯಾವ ಗಿಡ ಬೇಕಾದರೂ ರಿಪೋರ್ಟಿಂಗ್ ಮಾಡ್ಬೋದು. ಯಾಕಂದರೆ ವಾತಾವರಣ ಅದಕ್ಕೆ ಎಲ್ಲ ಗಿಡಗಳಿಗೂ ಅಂದರೆ ಬೆಟರ್ ವಾತಾವರಣ ಇರುತ್ತೆ. ತುಂಬ ಚಳಿ ಇರಲ್ಲ, ತುಂಬ ಸೆಕೆ ಇರಲ್ಲ. ಹಾಗಾಗಿ ಈ ಫೆಬ್ರವರಿ ಟೈಮಲ್ಲಿ ನಿಮ್ಮ ಗಾರ್ಡನಿಂಗ್ ಕೆಲಸ ಏನೇ ಇದ್ದರೂ ಕೂಡ ನೀವು ಇಲ್ಲಿ ಮಾಡ್ಕೋಬೋದು. ಕೆಲವೊಂದು ಬೀಜ ಅಂದರೆ ನೀವೀಗ ನಿತ್ಯ ಪುಷ್ಪ ಈ ರೀತಿ ಬೇಸಿಗೆಯಲ್ಲಿ ಹೂವಾಗುವಂಥ ಗಿಡಗಳನ್ನು ಬೀಜ ಕೂಡ ಈಗ ಹಾಕ್ಕೋಬೋದು. ಹಾಗೆ ನೋಡಿ, ನಾನು ಸೇವಂತಿಗೆ ಗಿಡಗಳನ್ನು ಈ ಟೈಮಲ್ಲೇ ನೆಟ್ಕೋತೀನಿ. ಸೇವಂತಿಗೆ ಗಿಡ ಆದರೂ ಅಷ್ಟೇ, ಯಾವ ಪ್ರದೇಶದಲ್ಲಿ ಇರ್ತೀನ ಅನ್ನೋದ್ರ ಮೇಲೆ ನಿಮಗೆ ಈ ಸೇವಂತಿಗೆ ಗಿಡಗಳನ್ನು ನೆಡೋದು ಇರುತ್ತೆ. ಹಾಗಾಗಿ ನಾನು ಅದ್ರ ಬಗ್ಗೆನೇ ಒಂದು ಸಪ್ರೇಟಾದ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಕೆಲವೊಂದು ವಿಡಿಯೋ ಡಿಲೇ ಆಗಿಬಿಡತ್ತೆ. ಸಾರಿ, ಯಾರಾದರೂ ಬೇಕಾದರೆ ಕೇಳಿ ಮತ್ತೆ ಮಾಡ್ತೀನಿ. ನಾನು ಸೇವಂತಿಗೆ ಗಿಡಗಳನ್ನು ಕಟಿಂಗನ್ನು ನಾನು ಈಗ ಹಾಕ್ಕೋತೀನಿ. ರಿಪೋರ್ಟಿಂಗ್ ಈಗ ಮಾಡಲ್ಲ, ಆಮೇಲೆ ಮಾಡ್ಕೋತೀನಿ. ಅಂದರೆ ಸಣ್ಣ ಕವರಲ್ಲಿ ನಾನು ನೆಟ್ಕೋತೀನಿ. ಹಾಗೆ ನೀರ್ಸೋಣೆ ಕೂಡ ಈಗಲೇ ನೀವು ಹೊಸ ಗಿಡಗಳನ್ನು ಮಾಡಿಟ್ಕೊಂಡ್ರೆ ಬೇಸಿಗೆಯಲ್ಲಿ ಈ ಹಳೆ ಗಿಡ ಎಲ್ಲ ಹೆಚ್ಚಾಗಿ ಸತ್ತೋಗ್ಬಿಡುತ್ತೆ. ಹಾಗಾಗಿ ಈ ಕಟಿಂಗನ್ನು ಹಾಕೋಕ್ಕೆ ಬೆಸ್ಟ್ ಟೈಮ್. ಆದಷ್ಟು ಈಗಲೇ ಕಟಿಂಗ್ ಹಾಕ್ಕೊಳ್ಳಿ, ಆಮೇಲೆ ಹಾಕೋಕ್ಕೆ ಹೋಗಬೇಡಿ, ಅದು ಕಟಿಂಗ್ ವೇಸ್ಟ್ ಆಗಿಬಿಡತ್ತೆ. ಹಾಗೆ ನೀವು ಈ ಪರ್ಮನೆಂಟ್ ತರಕಾರಿ ಅಂದರೆ ಬದನೆ ಗಿಡ, ಬೆಂಡೆ ಗಿಡ ಯಾವುದೇ ಇದ್ದರೂ ಈಗ ನೆಟ್ಕೊಳ್ಳಿ. ತುಂಬ ಚೆನ್ನಾಗಿ ಬೇಸಿಗೆನಲ್ಲಿ ಕಾಯಿ ಬಿಡತ್ತೆ ಇವೆಲ್ಲ. ಅಂದರೆ ಬಿಸಿಲು ಜಾಸ್ತಿ ಬೇಕಾಗತ್ತೆ ಯಾವುದೇ ತರಕಾರಿಗಾದರೂ. ಆದರೆ ಸೊಪ್ಪುಗಳನ್ನು ಮತ್ತು ಹೆಚ್ಚು ಸೊಪ್ಪು ಬಿಡುವಂಥ ತರಕಾರಿಗಳನ್ನು ಹಾಕೋಕ್ಕೆ ಹೋಗಬೇಡಿ. ಅಂದರೆ ಬಿಸಿಲು ಹೆಚ್ಚಾದಾಗ ಆ ಸೊಪ್ಪು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಗಡ್ಡೆ ಆಗೋದು ಅಥವಾ ಕಾಯಿ ಬಿಡೋದು ಈ ತರಕಾರಿಗಳನ್ನು ನೀವು ಹಾಕ್ಕೋಬೋದು. ಹಾಗೆ ನೋಡಿ, ಇಗ್ಜೋರ ಇನ್ನು ಬೇಸಿಗೆಯಲ್ಲಿ ಚೆನ್ನಾಗಿ ಹೂ ಬಿಡತ್ತೆ. ಅದನ್ನು ನಾವು ರಿಪೋರ್ಟಿಂಗ್ ಮಾಡಿ ಅದಕ್ಕೆ ಗೊಬ್ಬರಗಳನ್ನು ಹಾಕ್ಕೊಡ್ಬೇಕಾಗತ್ತೆ. ನೋಡಿ, ಈ ಸೇವಂತಿಗೆಗಳನ್ನು ಕಟ್ ಮಾಡಿದ್ನಲ್ಲ, ಅಲ್ಲಿ ಹೂ ಬಿಡ್ತಾ ಇದೆ. ಆ ಸಸಿಗಳನ್ನೆಲ್ಲ ನಾನು ಈಗಲೇ ನೆಟ್ಕೋಬೇಕು. ಆಮೇಲೆ ನೆಟ್ಕೊಳ್ಳೋಕೆ ಹೋದರೆ ಅದು ನಾವು ಸಸಿ ಕಟಿಂಗನ್ನು ಕಿತ್ತಿರ್ತೀವಲ್ಲ, ಅದು ಅಷ್ಟೊಂದು ಬೇರು ಬರಲ್ಲ. ಯಾಕಂದರೆ ಬಿಸಿಲು ಹೆಚ್ಚಾಗಿಬಿಡತ್ತಲ್ಲ, ಹಾಗಾಗಿ ಈಗಲೇ ಬೇರು ಬರ್ಸ್ಕೋಬೇಕು. ಹಾಗೆ ರಿಪೋರ್ಟಿಂಗ್ ಕೂಡ ಈಗಲೇ ಮಾಡ್ಕೋಬೇಕು ಯಾವುದೇ ಗಿಡ ಆದರೆ. ಮಾಸ್ ರೋಸ್ ಈ ರೀತಿ ಗಿಡಗಳನ್ನು ಕಟಿಂಗನ್ನು ಹಾಕ್ಕೊಳ್ಳೋದಾದರೂ ಕೂಡ ಈ ಟೈಮಲ್ಲಿ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಅದು ಕೂಡ ಬೇಸಿಗೆನಲ್ಲಿ ಚೆನ್ನಾಗಿ ಹೂ ಬಿಡುವಂಥ ಗಿಡ ಮಾಸ್ ರೋಸ್. ಅದನ್ನು ಕೂಡ ಈಗ ಸಸಿ ಹಾಕ್ಕೋಬೋದು. ನಾನು ಹಾಕ್ಕೊಳ್ಳಲ್ಲ, ಯಾಕಂದರೆ ನನಗೆ ಅಷ್ಟೊಂದು ಆರೋಗ್ಯ ಸರಿ ಇಲ್ಲ, ಅದನ್ನೆಲ್ಲ ಹಾಕೋಕ್ಕೆ ಹೋಗಲ್ಲ. ನಾನೀಗ ಇರೋದನ್ನಷ್ಟೇ ಮೇಂಟೈನ್ ಮಾಡ್ಕೊಂಡು ಹೋದರೆ ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಗಾರ್ಡನ್ ಮಾಡೋಕ್ಕೆ ಆಗುತ್ತೋ ಇಲ್ವೋ ಅಂತ ಕೂಡ ನನಗೆ ತುಂಬ ಚಿಂತೆ ಆಗಿಬಿಟ್ಟಿದೆ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.